ಬಟ್ಟೆ ತುಂಬ ಕಾಸ್ಟ್ಲಿ ಇರೋ ಥರ ಇದೆಯಲ್ಲ. ಇಷ್ಟು ಕಾಸ್ಟ್ಲಿ ಡ್ರೆಸ್ ನಾನು ಹಾಕ್ಬೇಕಾ? ಬೇಡ, ಇದೆಲ್ಲ ನಂಗೆ ಸರಿ ಹೋಗಲ್ಲ. ಯಜಮಾನ್ರೆ ಹೇಳ್ಬೇಡ. ನನಗೆ ಗೊತ್ತು ನಿನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ, ಆದ್ರೆ ನನಗೋಸ್ಕರ ನಾನು ಇಷ್ಟಪಡೋ ಹಾಗೆ ಇವತ್ತು ನೀನಿರ್ಬೇಕು. ಏನು ಸರ್ಪ್ರೈಸು? ನನಗೂ ಗೊತ್ತಿಲ್ಲ ಚಿಕ್ಕಮ್ಮ. ನಾನು ಅಪ್ಪ ಸೇರಿನೇ ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ನಾನು ಇದೇ ಸುಬ್ಬುಗೆ ಸರ್ಪ್ರೈಸ್ ಅಂತ ಅನ್ಕೊಂಡೆ. ಆದರೆ ಅಪ್ಪ ನನಗೂ ಗೊತ್ತಿಲ್ಲ ಸುಬ್ಬುಗೇನೋ ಸರ್ಪ್ರೈಸ್ ಕೊಡ್ತಿದ್ದಾರೆ ಅನ್ಸುತ್ತೆ. ನಮ್ ಸುಬ್ರಹ್ಮಣ್ಯನ್ ನೋಡ್ರಿ, ರಾಜ್ಕುಮಾರ ಅಂತರ ಕಾಣಿಸ್ತಿಲ್ವಾ? ಹೌದು ಕಣೆ, ನಿನ್ ಹೀಗೆ ನೋಡಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ನನ್ನು ಯಾವತ್ತೂ ನಾನು ಪಿ ಎ ಅಂತಾನೆ ನೋಡಿಲ್ಲ. ಬೇರೆ ಮಿನಿಸ್ಟ್ರಿಗಳು ಪಿ ಎ ನೋಡಿದಾಗೆಲ್ಲ ನಮ್ಮ ಸುಬ್ಬು ಯಾಕೆ ಈ ರೀತಿ ಇಲ್ಲ ಅಂತ ಅನ್ಕೋತಾ ಇದ್ದೆ. ಅದು ನಿನ್ನ ವ್ಯಕ್ತಿತ್ವ. ಆದರೂ ನಿನ್ನ ಹೀಗೆ ಒಂದ್ಸಲಿನಾದ್ರೂ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಗ ಸಮಾಧಾನ ಆಯ್ತು. ಸುಬ್ಬು, ನೀನ್ ಈ ಡ್ರೆಸ್ ಅಲ್ಲಿ ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ. ಸರಿ ಸರಿ ಸರಿ, ಈಗ ಕೇಕ್ ಕಟ್ ಮಾಡೋಣ. ಸುಬ್ಬು, ಮೊದಲು ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಚೆನ್ನಾಗಿರಪ್ಪ. ನಾವು ಅದೃಷ್ಟ ಮಾಡಿದೀವಿ. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ಅವನು ನಿಮ್ಮ ಮನೇಲಿ ಕೆಲ್ಸಕ್ಕಿರೋನು. ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ಬೇಕು ಅಂತದ್ರಲ್ಲಿ ಅವನ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ರಲ್ಲ. ತಪ್ಪೇನಿಲ್ಲ ಪದ್ಮನಾಭ ಅವರೇ, ಇದು ನನ್ನ ಮನಸ್ಸಿಂದ ಬರ್ತಿರೋ ಮಾತುಗಳು. ದುಡ್ಡುಗೋಸ್ಕರ ಕೆಲಸ ಮಾಡೋರು ಲಕ್ಷ ಜನ ಸಿಗ್ತಾರೆ, ಆದ್ರೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೋಸ್ಕರ ನಿಯತ್ತಿಂದ ಕೆಲಸ ಮಾಡೋರು ಸಿಗೋದು ತುಂಬಾ ಕಡಿಮೆ. ಸುಬ್ಬು, ಈ ಮನೆಯಲ್ಲಿ ನೀನು ಎಲ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷವಾಗಿ ಇಟ್ಕೊಂಡಿರ್ತೀಯ. ಇವತ್ತು ಈ ಸಂತೋಷಕ್ಕೂ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸುಬ್ಬು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಮೇಡಮ್. ನಿನ್ನಿಂದಾಗಿ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ನೆಪದಲ್ಲಿ ನಾನು ಅಪ್ಪ ತುಂಬ ಕ್ಲೋಸ್ ಆಗಿದ್ವಿ ಸುಬ್ಬು. ಇಲ್ಲಿಂದ ನನ್ನ ಒಳ್ಳೆ ದಿನಗಳು ಶುರು ಆಗ್ತಿದೆ ಅನಿಸ್ತಿದೆ. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ರು ಊಟಕ್ಕೆ ಹೋಗೋಣ. ಒಂದ್ ನಿಮಿಷ, ನಾನಿನ್ನೂ ಸುಬ್ಬು ಬಗ್ಗೆ ಏನು ಮಾತಾಡಿಲ್ಲ. ನಾನ್ ಸುಬ್ಬು ಬಗ್ಗೆ ಮಾತಾಡ್ಬೇಕು. ಸುಬ್ಬು, ನೀನಂದ್ರೆ ಇಲ್ಲಿ ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ನೀನ್ ಇಷ್ಟ ಪಡ್ದಿರೋರು ಇಲ್ಲಿ ಯಾರಾದ್ರೂ ಇದ್ದಾರಾ? ನೀನೇ ಹೇಳು ನೋಡೋಣ. ನಿನ್ ಜೊತೆ ಮಾತಾಡೋದಿಕ್ಕೆ, ನಿನ್ ಜೊತೆ ಓಡಾಡೋದಿಕ್ಕೆ, ನಿನ್ ಜೊತೆ ನಗ್ನಗ್ತಾ ಇರೋದಿಕ್ಕೆ ಇಲ್ಲಿ ಎಲ್ರೂ ಆಸೆ ಪಡ್ತಾರೆ. ಅದ್ರಲ್ಲಿ ನಾನು ಒಬ್ಳು. ಹ್ಯಾಪಿ ಬರ್ಡೇ ಸುಬ್ಬು. ಇಂಥ ಮಾತುಗಳೆಲ್ಲ ನನ್ನ ಮನಸ್ಸಲ್ಲೂ ಇತ್ತು, ಆದ್ರೆ ಬಾಯಲ್ಲಿ ಬರಲಿಲ್ಲ. ನಾನು ಹೀಗೆ ಮಾತಾಡ್ಬೋದಿತ್ತಲ್ವಾ? ನನಗಿವತ್ತು ಜೀವನದಲ್ಲೇ ಮರೆಯೋಕ್ಕಾಗ್ದಿರೋಂಥ ದಿನ. ನನ್ನ ಲೈಫಲ್ಲಿ ಯಾರಾದರೂ ನೀನು ಯಾವುದು ಬೆಸ್ಟ್ ಡೇ ಅಂತ ಕೇಳಿದ್ರೆ ನಾನು ಇದನ್ನೇ ಹೇಳೋದು. ಥ್ಯಾಂಕ್ಸ್ ಯಜಮಾನ್ರೆ. ನನಗೆ
ಥ್ಯಾಂಕ್ಸ್ ಹೇಳೋದು ಬಿಟ್ಟು ಬೇರೆ ಏನೂ ತೋಚ್ತಾನೆ ಇಲ್ಲ. ನಿಮ್ಮ ಹೃದಯದಲ್ಲಿ ಸದಾ ನಾನು ಹೀಗೆ ಇರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅಷ್ಟೆ. ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೀನಿ. ಎಲ್ಲರೂ ಹಾಗೆ ರೀ, ಒಂದು ಸೆಲ್ಫಿ. ಇಂಥವ್ರನ್ನೇ ಮದುವೆ ಆಗ್ತೀವಿ ಅಂತ ಎಲ್ಲೂ ಬರೆದಿರೋದಿಲ್ಲ. ಆದರೆ ನನಗೆ ಈ ಮನೆಯಲ್ಲಿ ಏನೋ ಒಂದು ಶಕುನ ಕಾಣಿಸ್ತಾ ಇದೆ. ನಮ್ಮ ಸುಬ್ರಹ್ಮಣ್ಯ ಶ್ರಾವಣಿ ಮಧ್ಯೆ ಏನೋ ಒಂದು ಲಿಂಕ್ ಇದೆ. ಅಂದರೆ ಸುಬ್ರಹ್ಮಣ್ಯನ ಮೇಲೆ ಈ ಶ್ರಾವಣಿಗೆ ಸಣ್ಣದಾಗಿ ಮನಸ್ಸಾಗಿದೆ. ನಾನು ಮೊದಲಿಂದನೂ ಅವ್ರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅಷ್ಟಿಲ್ದೇ ಅವನಿಗೆ ಇಷ್ಟೆಲ್ಲ ಮಾಡ್ತಾಳೆ ಅವಳು. ನಿಂಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ಅಂತ? ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಈ ಕಾಂತಮ್ಮ ಕಂಡ್ಲು ಅಂತ. ನಾನು ಅನ್ಕೊಂಡಾಗ ಏನಾದರೂ ನಡೆದು ಬಿಡ್ತು ಅಂದರೆ ಮೊಸರನ್ನ ಕಾಸೆ ಪಟ್ಟಿದ್ದ ನಮಗೆ ದೃಷ್ಟಾಂತ ಸಿಕ್ಕಂಗಾಗ್ಬಿಡುತ್ತೆ. ಕಾಂತ